Hello students, welcome to DVS PU Independent College, Shimoga. So I am Chaitra, lecturer in chemistry. Welcome to first PUC chemistry video recording practical classes. In today's session, we are going to study about the experiment number 3, that is to purify impure sample of benzoic acid by the process of crystallization. So ನಾವೇನ್ ಮಾಡ್ತೀವಿ, impure sample of benzoic acid ನ process of crystallization ಅಂತ ಮಾಡ್ತೀವಿ. So crystallization ಅಂದ್ರೆ ಏನು? So ನಾವು ಫಸ್ಟ್ ಇಯರ್ ಅಲ್ಲಿ ಸ್ಟಡಿ ಮಾಡ್ತೀವಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗಿದ್ದೀವಿ. ಸೊ ಅಲ್ಲಿ ಎಸ್ಟಿಮೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಮಾಡ್ತಾ ಹೋಗ್ತೀವಿ. ಸೊ ಎಸ್ಟಿಮೇಷನ್ ಆದ್ಮೇಲೆ ನಮಗೆ ಸಿಗುವಂತ ಸ್ಯಾಂಪಲ್ ಇರುತ್ತಲ್ಲ, ಇಟ್ ಈಸ್ ನಾಟ್ 100% ಪ್ಯೂರ್ ಸ್ಯಾಂಪಲ್, 100% ಪ್ಯೂರ್ ಸ್ಯಾಂಪಲ್ ಆಗಿರೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಅದನ್ನ ಕ್ರೂಡ್ ಸ್ಯಾಂಪಲ್ ಅಂತ ಹೇಳ್ತೀವಿ. ಸೊ CRUDE ಕ್ರೂಡ್ ಸ್ಯಾಂಪಲ್ ಅಂತ ಹೇಳ್ತೀವಿ. ಆ ಕ್ರೂಡ್ ಸ್ಯಾಂಪಲ್ ಅಂದ್ರೆ ಮೀನಿಂಗ್ ಏನು ಅಂದ್ರೆ ಇಟ್ ಈಸ್ ನಾಟ್ ರಿಫೈನ್ಡ್ ಅಂತ. ಸೊ ಹಾಗಾಗಿ ಆ ಕ್ರೂಡ್ ಸ್ಯಾಂಪಲ್ ನ ತಗೊಂಡ್ಬಿಟ್ಟು ನಾವು ಪ್ಯೂರಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಮಾಡ್ತಾ ಹೋಗ್ತೀವಿ. ಅಲ್ಲಿ ಡಿಫರೆಂಟ್ ಮೆಥಡ್ಸ್ ಬರ್ತಾ ಹೋಗುತ್ತೆ. ಸೊ ಒಂದು ಸಬ್ಲಿಮೇಷನ್ ಆಗಿರ್ಬೋದು, ಡಿಸ್ಟಿಲೇಷನ್ ಆಗಿರ್ಬೋದು, ಕ್ರಿಸ್ಟಲೈಸೇಷನ್ ಅಂಡ್ ಕ್ರೊಮಾಟೋಗ್ರಫಿ ಅನ್ನೋ ಮೆಥಡ್ ನ ನಾವು ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಇವತ್ತು ಮಾಡ್ತಾ ಇರೋ ಮೆಥಡ್ ಕ್ರಿಸ್ಟಲೈಸೇಷನ್ ಅಂತ. ಸೊ ಈ ಕ್ರಿಸ್ಟಲೈಸೇಷನ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರಿನ್ಸಿಪಲ್ ಅಂದ್ರೆ, ಸೊ ಡಿಪೆಂಡ್ಸ್ ಆನ್ ದ ಪ್ರಿನ್ಸಿಪಲ್ ಡಿಫರೆನ್ಸ್ ಇನ್ ಸಾಲಿಬಿಲಿಟಿ. ಅಂದ್ರೆ ಸೊ ನಾವು ಒಂದು ಕಾಂಪೌಂಡ್ ನ ಹಾಕಿದಾಗ ಅಲ್ಲಿ ಏನಿರುತ್ತೆ, ಇಂಪ್ಯೂರ್ ಕಾಂಪೌಂಡ್ ಇರುತ್ತೆ, ಪ್ಯೂರ್ ಕಾಂಪೌಂಡ್ ಇರುತ್ತೆ. ಸೊ ಪ್ಯೂರ್ ಕಾಂಪೌಂಡ್ ಏನಾಗ್ತಾ ಹೋಗುತ್ತೆ, ಸಾಲಿಬಲ್ ಆಗುತ್ತೆ. ಇಂಪ್ಯೂರ್ ಕಾಂಪೌಂಡ್ ಏನಾಗ್ತಾ ಹೋಗುತ್ತೆ, ಸಾಲಿಬಲ್ ಆಗೋದಿಲ್ಲ, ಅಂದ್ರೆ ಇನ್ಸಾಲಿಬಲ್ ಆಗುತ್ತೆ. ಸೊ ಅದನ್ನ ನಾವು ಆ ಪ್ರಾಸೆಸ್ ಏನಂತ ಕರಿತೀವಿ, ಕ್ರಿಸ್ಟಲೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಡೀಟೇಲ್ ಆಗಿ ನಾವು ಥಿಯರಿಲಿ ಸ್ಟಡಿ ಮಾಡಿದ್ವಿ. ಸೊ ಇಲ್ಲಿ ಡೆಮೋನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಏನೇನ್ ಬೇಕು, ಫಸ್ಟ್ ಕೆಮಿಕಲ್ಸ್ ಅಂಡ್ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಏನ್ ಬೇಕು, ಕ್ರೂಡ್ ಬೆನ್ಸೋಯಿಕ್ ಆಸಿಡ್ ಬೇಕು, ಅದೇ ತರನೇ ಡಿಸ್ಟಿಲ್ ವಾಟರ್ ನ ತಗೊಂತೀವಿ, ಹಾಗೆ ಬೀಕರ್ ಬೇಕು, ಗ್ಲಾಸ್ ರಾಡ್, ಫನಲ್, ಫಿಲ್ಟರ್ ಪೇಪರ್, ಕೋಲ್ಡ್ ವಾಟರ್ ಟ್ರಫ್, ವಾಚ್ ಗ್ಲಾಸ್. ಸೊ ಇಷ್ಟು ಇನ್ಸ್ಟ್ರೂಮೆಂಟ್ಸ್ ನಾವು ತಗೊಂತಾ ಹೋಗ್ತೀವಿ. ಅದರಲ್ಲಿ ಕೆಮಿಕಲ್ಸ್ ಅಂದ್ರೆ ಯಾವ್ದಾದ್ರು ಬರುತ್ತೆ, ಕ್ರೂಡ್ ಬೆನ್ಸೋಯಿಕ್ ಆಸಿಡ್ ಇಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್, ಇಟ್ ಈಸ್ ಅನ್ ಕಲರ್ಲೆಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಒನ್ ಬೈ ಒನ್ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಕ್ರೂಡ್ ಬೆನ್ಸೋಯಿಕ್ ಆಸಿಡ್. ಆಸ್ ದ ನೇಮ್ ಇಂಡಿಕೇಟ್ಸ್, ಕ್ರೂಡ್ ಅಂದ್ರೆ ಏನು ಅಂದ್ರೆ ನಾಟ್ ರಿಫೈನ್ಡ್ ಅಂತ. ಸೊ 100% ಇದು ಪ್ಯೂರಿಫೈಡ್ ಅಲ್ಲ. ಸೊ ಆಕ್ಚುಲಿ ನಮಗೆ ಕೊಡ್ತಾರ ಲ್ಯಾಬ್ ಅಲ್ಲಿ ಅದೇನಾಗಿರುತ್ತೆ ಅಂದ್ರೆ ಸೊ ರಿಫೈನ್ಡ್ ಆಗಿ ಕೊಟ್ಟಿರ್ತಾರೆ. ಸೊ ಬಟ್ ಅದನ್ನ ನಾವು ಕ್ರೂಡ್ ಬೆನ್ಸೋಯಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಕ್ರೂಡ್ ಅಂದ್ರೆ ಮೀನಿಂಗ್ ನಾಟ್ ರಿಫೈನ್ಡ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ಈಗ ನಾನು ತಗೊಂತಾ ಇರೋದು ಸೊ ಅಪರೇಟರ್ಸ್. ಫಸ್ಟ್ ಕ್ರೂಡ್ ಬೆನ್ಸೋಯಿಕ್ ಆಸಿಡ್ ನಾನು ತೋರಿಸ್ತಾ ಇದೀನಲ್ಲ, ಇದನ್ನ ವಾಚ್ ಕ್ಲಾಸ್ ಅಲ್ಲಿ ಇರೋದನ್ನ ಕ್ರೂಡ್ ಬೆನ್ಸೋಯಿಕ್ ಆಸಿಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಅಪರೇಟರ್ಸ್, ಡಿಸ್ಟಿಲ್ ವಾಟರ್. ಸೊ ಡಿಸ್ಟಿಲ್ ವಾಟರ್ ನಾವು ಆಲ್ರೆಡಿ ತಗೊಂಡಿದ್ವಿ, ನಾವು ಡೆಮೋ ಮಾಡ್ಬೇಕಾದ್ರೆ ತೋರಿಸ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬೀಕರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಬೀಕರ್. ಸೊ 500 ml ಬೀಕರ್ ಇದು. ಸೊ ನೆಕ್ಸ್ಟ್ ಫೋರ್ತ್ ಒನ್, ಗ್ಲಾಸ್ ರಾಡ್. ಸ್ಟೀಲ್ ಮಾಡೋ ಪರ್ಪಸ್ಗೆ ನಾವು ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಗ್ಲಾಸ್ ರಾಡ್. ಗೊತ್ತಾಗುತ್ತಲ್ವಾ? ಸೊ ನೆಕ್ಸ್ಟ್ ಒನ್, ಸೊ ಫನಲ್. ಫಿಲ್ಟ್ರೇಷನ್ ಮಾಡೋದಕ್ಕೆ ನಾವು ಫನಲ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಫನಲ್. ಸೊ ಈ ಫನಲ್ ಗೆ ನಾವು ಫಿಲ್ಟರ್ ಪೇಪರ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದನ್ನ ಡೆಮೋ ಮಾಡ್ಬೇಕಾದ್ರೆ ನಾವು ತೋರಿಸ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್, ಫಿಲ್ಟರ್ ಪೇಪರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಫಿಲ್ಟರ್ ಪೇಪರ್. ಸೊ ಕೋಲ್ಡ್ ವಾಟರ್ ಟ್ರಫ್. ಸೊ ನಾವು ಐಸ್ ಕೋಲ್ಡ್ ವಾಟರ್ ಅಲ್ಲಿ ಕೂಲ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರ ಹೆಸರು ಕೋಲ್ಡ್ ವಾಟರ್ ಟ್ರಫ್ ಅಂತ ಕರಿತೀವಿ. ಸೊ ಇದನ್ನ ನಾವು ಗ್ಲಾಸ್ ಅಲ್ಲಿ ಮಾಡಿರೋಂಥದ್ದು. ಅದೇ ತರನೇ ಪ್ಲಾಸ್ಟಿಕ್ಸ್ ಅಲ್ಲೂ ಕೂಡ ನಾವು ಮಾಡ್ತಾ ಹೋಗ್ತೀವಿ. ಸೊ ಪಾಲಿಥಿನ್ ಕೂಡ ಯೂಸ್ ಮಾಡಿ ಮಾಡಬಹುದು. ಸೊ ಅದ್ರದ್ದು ಇಮೇಜ್ ನಾನು ತೋರಿಸ್ತಾ ಹೋಗ್ತೀನಿ. ಯಾವ್ದು ಬೇಕಾದ್ರೆ ಯೂಸ್ ಮಾಡಬಹುದು. ಇದ್ರ ಕೂಡ ನಥಿಂಗ್ ಬಟ್ ಟ್ರಫ್. ಇದರಲ್ಲೂ ಕೂಡ ಐಸ್ ಕ್ಯೂಬ್ಸ್ ನ ಅಥವಾ ಐಸ್ ವಾಟರ್ ನಾವು ಇಲ್ಲಿ ತಗೊಳ್ಬಹುದು. ಕ್ರಿಸ್ಟಲ್ಸ್ ಬರಬೇಕು ಅಂದ್ರೆ ನಮಗೆ ಅಲ್ಲಿ ಐಸ್ ಕೋಲ್ಡ್ ಅಲ್ಲಿ ನಾವು ಸೊಲ್ಯೂಷನ್ ಫಿಲ್ಟ್ರೇಟ್ ನ ಕೂಲ್ ಮಾಡ್ತೀವಿ, ಹಾಗಾಗಿ ಇದು ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಟ್ರಫ್, ಕೋಲ್ಡ್ ವಾಟರ್ ಟ್ರಫ್. ಸೊ ಲಾಸ್ಟ್ ಒನ್, ವಾಚ್ ಗ್ಲಾಸ್. ಸೊ ಇದನ್ನ ನಾವೇನಂತ ಕರಿತೀವಿ, ವಾಚ್ ಗ್ಲಾಸ್ ಅಂತ ಹೇಳ್ತೀವಿ. ಲಾಸ್ಟ್ ಗೆ ನಮಗೆ ಬಂದಿರುವಂತ ಸ್ಯಾಂಪಲ್ ನ, ಪ್ಯೂರಿಫೈಡ್ ಸ್ಯಾಂಪಲ್ ನ ಇದರಲ್ಲಿ ನಾವು ತಗೊಂತಾ ಹೋಗ್ತೀವಿ. ಸೊ ಇದು ಕೂಡ ನಥಿಂಗ್ ಬಟ್ ವಾಚ್ ಗ್ಲಾಸ್. ಎಸ್, ಈಗ ಥಿಯರಿನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ಏನ್ ಹೇಳ್ತೆ, ಬೆನ್ಸೋಯಿಕ್ ಆಸಿಡ್ ಇಸ್ ಎ ಕ್ರಿಸ್ಟಲಿನ್ ಸಾಲಿಡ್ ದಟ್ ಹ್ಯಾಸ್ ಮಾಡರೇಟ್ ಸಾಲಿಬಿಲಿಟಿ ಇನ್ ಹಾಟ್ ವಾಟರ್ ಅಂಡ್ ಲೋ ಸಾಲಿಬಿಲಿಟಿ ಇನ್ ಕೋಲ್ಡ್ ವಾಟರ್ ಅಂತ ಹೇಳ್ತಾರೆ. ಸೊ ಬೆನ್ಸೋಯಿಕ್ ಸಾಲಿಡ್ ಅನ್ನೋದು ಏನು, ಕ್ರಿಸ್ಟಲಿನ್ ಸಾಲಿಡ್. ಸೊ ಇದು ನೋಡೋದಕ್ಕೆ ನಮಗೆ ಯಾವ ರೀತಿ ಇರುತ್ತೆ ಅಂದ್ರೆ ಕ್ರಿಸ್ಟಲ್ಸ್ ತರ ಇರುತ್ತೆ. ಸೊ ಕ್ರಿಸ್ಟಲ್ಸ್ ಅಂದ್ರೆ ನಿಮಗೆ ಏನಿರುತ್ತೆ, ಶಾರ್ಪ್ ಎಡ್ಜಸ್ ಇರುತ್ತೆ. ಸೊ ಹಾಗಾಗಿ ನಾವು ಬೆನ್ಸಲಿನ್ ಸಾಲಿಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವೈಟ್ ಕಲರ್ ಇದೆ ಅಂತ ನೀವು ವೈಟ್ ಹೇಳ್ಬಾರ್ದು, ಇಟ್ ಈಸ್ ಎ
ಕಲರ್ಲೆಸ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಯಾವ ರೀತಿ ಇದೆ ಅಂದ್ರೆ ಕ್ರಿಸ್ಟಲಿನ್ ಸಾಲಿಡ್ ತರ ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದೇನಾಗುತ್ತೆ ಅಂದ್ರೆ ಇಟ್ ಇಸ್ ಸಾಲ್ಯುಬಲ್ ಇನ್ ಹಾಟ್ ವಾಟರ್, ಮಾಡರೇಟ್ಲಿ ಸಾಲ್ಯುಬಲ್ ಇನ್ ಹಾಟ್ ವಾಟರ್ ಅಂದ್ರೆ ಹಾಟ್ ವಾಟರ್ ಅಲ್ಲಿ ಬೇಗನೆ ಇಂಟೆನ್ಸ್ ಆಗಿ ಸಾಲ್ಯುಬಲ್ ಆಗ್ತಾ ಹೋಗುತ್ತೆ, ಬಟ್ ಸ್ಲೋಲಿ ಸಾಲ್ಯುಬಲ್ ಇನ್ ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್ ಅಲ್ಲಿ ಏನಾಗುತ್ತೆ ಸ್ಲೋ ಆಗಿ ಸಾಲ್ಯುಬಲ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಟ್ಸ್ ಸ್ಟ್ರಕ್ಚರ್, ಬೆಂಜೋಯಿಕ್ ಆಸಿಡ್ ಸ್ಟ್ರಕ್ಚರ್ ಹೇಗಿದೆ? ಸೊ ಈ ರೀತಿ ಇದನ್ನ ಬೆಂಜೋಯಿಕ್ ಆಸಿಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ C6H5COOH ಅಂತ ನಾವು ಬರಿತಾ ಹೋಗ್ಬೋದು. ಸೊ ಬೆನ್ಸಿನ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಫಾರ್ಮುಲಾ ಏನು? C6H6 ಅಂತ ಹೇಳ್ತೀವಿ. 1H ಬದಲಿಗೆ COOH ಕಾರ್ಬಾಕ್ಸಿಲಿಕ್ ಗ್ರೂಪ್ ಏನಾಗಿದೆ? ರೀಪ್ಲೇಸ್ ಆಗಿದೆ. ಸೊ ಈ ಸ್ಟ್ರಕ್ಚರ್ ನ ನಾವೆಂತ ಕರಿತೀವಿ? ಬೆಂಜೋಯಿಕ್ ಆಸಿಡ್ ಅಂತ ಕರಿತಾ ಹೋಗ್ತೀವಿ. ಸೊ ಈ COOH ನ ನಾವು ಪೊಸಿಷನ್ 1 ಅಲ್ಲೂ ಕೂಡ ನಾವು ಬರಿತಾ ಹೋಗ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್. ರೈಟ್ ದ ಸ್ಟ್ರಕ್ಚರ್ ಆಫ್ ಬೆಂಜೋಯಿಕ್ ಆಸಿಡ್ ಅಂತ ಕೇಳಿದಾಗ ನೀವು ಈ ಸ್ಟ್ರಕ್ಚರ್ ನ ನೀಟಾಗಿ ಬರಬೇಕಾಗುತ್ತೆ. ಸೊ ಇದೇ ಈ ಸ್ಟ್ರಕ್ಚರ್ ನ ಇನ್ನೊಂದು ರೀತಿನೂ ಬರಿತಾ ಹೋಗ್ಬೋದು. ಸೊ ಯಾವ ರೀತಿ ಅಂದ್ರೆ ಕಾರ್ಬಾಕ್ಸಿಲಿಕ್ ಗ್ರೂಪ್ COOH ಗ್ರೂಪ್ ನ ಸ್ಪ್ಲಿಟ್ ಮಾಡಿ ಕೂಡ ನಾವು ಬರಿಬಹುದು. ಸೊ ಬೆನ್ಸಿನ್ ಗ್ರೂಪ್ ನಿಮಗೆ ಗೊತ್ತಿದೆ, C6H6 ಅಂದ್ರೆ ಬೆನ್ಸಿನ್. 1H ಬದಲಿಗೆ ಇಲ್ಲಿ C ಇದೆ, ಕಾರ್ಬನ್ 6 ಇರುತ್ತೆ, ಹೈಡ್ರೋಜನ್ ಕೂಡ ಎಷ್ಟಿರುತ್ತೆ? 6 ಇರುತ್ತೆ. ಇಲ್ಲೊಂದು H, ಇಲ್ಲೊಂದು H, ಇಲ್ಲೊಂದು H, ಇಲ್ಲಿ 6 ಇರುತ್ತೆ. 1H ಬದಲಿಗೆ ಏನ್ ರಿಪ್ಲೇಸ್ ಆಗಿದೆ? ಕಾರ್ಬಾಕ್ಸಿಲಿಕ್ ಗ್ರೂಪ್ COOH ಗ್ರೂಪ್ ಆಗಿದೆ. ಆ COOH ಗ್ರೂಪ್ ನ ನಾವು ಕೂಡ ಏನ್ ಮಾಡಬಹುದು? ಸ್ಪ್ಲಿಟ್ ಮಾಡಿ ಬರಿಬಹುದು. ಅವಾಗ ನಮಗೆ ವೇಲೆನ್ಸಿ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಎನ್ ಸ್ಟ್ರಕ್ಚರ್ ಆಫ್ benzoic acid. So benzoic acid is recrystallized by dissolving in hot water. So benzoic acid ನಮಗೆ ಸಿಕ್ಕಿರುವಂತ ನಾವು ಏನು ಮಾಡಬಹುದು? ಮತ್ತೆ ರೀಕ್ರಿಸ್ಟಲೈಸ್ ಮಾಡೋದಾದ್ರೆ ಅದನ್ನ ಯಾವ್ದ್ರಲ್ಲಿ ಮಾಡ್ತೀವಿ? ಇಟ್ ಮಸ್ಟ್ ಬಿ ಡಿಸಾಲ್ವ್ಡ್ ಇನ್ ಹಾಟ್ ವಾಟರ್. ಸೊ ಆಮೇಲೆ ನಾವು ಫಿಲ್ಟ್ರೇಷನ್ ಮಾಡ್ತೀವಿ. ಸೊ ಅವಾಗ ನಮಗೆ ಅದನ್ನ ಡ್ರೈ ಫಿಲ್ಟರ್ ಪೇಪರ್ ಇಂದ ಡ್ರೈ ಮಾಡಿದಾಗ ಸಿಗುವಂತ ಸ್ಯಾಂಪಲ್ ಇರುತ್ತಲ್ಲ, ಇಟ್ ಇಸ್ ಎ ಪ್ಯೂರಿಫೈಡ್ ಸ್ಯಾಂಪಲ್ ಅಂದ್ರೆ ರಿಫೈನ್ಡ್ ಸ್ಯಾಂಪಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇನ್ ದ ಸೇಮ್ ವೇ ಪ್ರೊಸೀಜರ್ ಯಾವ ರೀತಿ ಮಾಡಬಹುದು ಅಂತ ಒಂದು ಇಲ್ಲಿ ಪ್ರೊಸೀಜರ್ ಇದೆ. ಇದನ್ನ ಸ್ಟಡಿ ಮಾಡ್ಬಿಟ್ಟು ಡೆಮೋ ಮಾಡ್ತಾ ಹೋಗೋಣ. ಸೊ ಪ್ರೊಸೀಜರ್ ಏನ್ ಹೇಳ್ತಾ ಇದೆ ಫಸ್ಟ್ ಅರ್ಥ ಮಾಡ್ಕೊಳ್ತಾ ಹೋಗಿ. ಟೇಕ್ 100 ml of water in a beaker and boil it. ಫಸ್ಟ್ ನಾವೇನ್ ಮಾಡಬೇಕು? 100 ml of water ನ ತಗೊಂಡ್ಬಿಟ್ಟು ಬಾಯ್ಲ್ ಮಾಡ್ತಾ ಹೋಗ್ತೀವಿ. add crude benzoic acid to the hot water slowly with stirring till the solution becomes saturated. So crude benzoic acid ನಮಗೆ ಇಲ್ಲಿ ಸಿಕ್ಕಿರೋದು ಏನಾಗಿರುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ರಿಫೈನ್ಡ್, ಹಾಗಾಗಿ ಇದನ್ನ ಕ್ರೂಡ್ ಬೆಂಜೋಯಿಕ್ ಆಸಿಡ್ ಅಂತ ಹೇಳ್ತೀವಿ. ಇದನ್ನ ನಾವೇನ್ ಮಾಡ್ತಾ ಹೋಗ್ತೀವಿ? ಹಾಟ್ ವಾಟರ್ ಅಲ್ಲಿ ಸ್ಲೋಲಿ ಸ್ಟಿರ್ ಮಾಡ್ತಾ ಹೋಗ್ತೀವಿ ಯೂಸಿಂಗ್ ಗ್ಲಾಸ್ ರಾಡ್. ಸ್ಟಿರ್ ಎಲ್ಲಿವರೆಗೂ ಮಾಡಬೇಕು? ಟಿಲ್ ಇಟ್ ಬಿಕಮ್ ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂದ್ರೆ ಏನು ಅಂತ ನಾನು ಅಲ್ಲಿ ಡೆಮೋ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಏನಿಲ್ಲ, ನಾವು ಹಾಟ್ ವಾಟರ್ಗೆ ಬೆಂಜೋಯಿಕ್ ಆಸಿಡ್ ಹಾಕಿ ಇದು ಸ್ಟಿರ್ ಮಾಡ್ತಾ ಹೋದಾಗ ನಿಮಗೆ ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗ್ತಾ ಹೋಗುತ್ತೆ. ಸ್ಯಾಚುರೇಟೆಡ್ ಅಂದ್ರೆ ಏನಾಗಿರ್ಬೇಕು ಅಂದ್ರೆ ಎಕ್ಸೆಸ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಕೆಳಗಡೆ ಸೆಟಲ್ ಡೌನ್ ಆಗಬೇಕು. ಆ ರೀತಿ ಬಂದ್ರೆ ಅದನ್ನ ನಾವೆಂತ ಕರಿತೀವಿ? ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ therefore the saturated solution of benzoic acid is filtered using a filter paper. ಸೊ ಈಗ ನಮಗೆ ಏನ್ ಸಿಕ್ಕಿದೆ? ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಬೆಂಜೋಯಿಕ್ ಆಸಿಡ್ ಸಿಕ್ಕಿರುತ್ತೆ. ಅದನ್ನ ನಾವೇನ್ ಮಾಡ್ತಾ ಹೋಗ್ಬೇಕು? ಫಿಲ್ಟರ್ ಮಾಡ್ತಾ ಹೋಗ್ತೀವಿ. ಸೊ ಫಿಲ್ಟರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಪ್ಯೂರ್ ಆರ್ಗ್ಯಾನಿಕ್ ಕಾಂಪೌಂಡ್ ಮಾತ್ರ ಏನಾಗಿರುತ್ತೆ? ಸಾಲ್ಯುಬಲ್ ಆಗುತ್ತೆ. ಇಂಪ್ಯೂರ್ ಆರ್ಗ್ಯಾನಿಕ್ ಕಾಂಪೌಂಡ್ ಸಾಲ್ಯುಬಲ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಫಿಲ್ಟ್ರೇಷನ್ ಮಾಡಿದಾಗ ಥ್ರೂ ಫನಲ್ ಯೂಸ್ ಮಾಡಿದಾಗ ಸೊ ಇಲ್ಲಿ ನಾವು ಫಿಲ್ಟರ್ ಮಾಡ್ತೀವಿ ಅಂದ್ರೆ ಇಲ್ಲಿ ಫಿಲ್ಟರ್ ಪೇಪರ್ ಯೂಸ್ ಮಾಡ್ತೀವಿ. ಸೊ ಕೆಳಗಡೆ ಬರುತ್ತಲ್ಲ, ಸೊ ಈ ಫಿಲ್ಟ್ರೇಟ್ ಪ್ಯೂರ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಸೊ ಇದೇನಾಗಿರುತ್ತೆ? ಇಂಪ್ಯೂರ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರುತ್ತೆ. ಆ ಫಿಲ್ಟರ್ ಪೇಪರ್ ನಾವೇನ್ ಮಾಡ್ತೀವಿ? ಬೇಡ, ನಮ್ಗೆ ಅದು ಯೂಸ್ ಇಲ್ಲ, ಹಾಗಾಗಿ ಡಿಸ್ಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಫಿಲ್ಟ್ರೇಟ್ ಬರುತ್ತಲ್ಲ, ಇದನ್ನ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್. ಇದನ್ನ ಏನ್ ಮಾಡೋದಂತ ನೆಕ್ಸ್ಟ್ ಪ್ರೊಸೀಜರ್ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಏನ್ ಹೇಳ್ತಾ ಇದೆ ನೆಕ್ಸ್ಟ್? allow the filtered solution to cool to room temperature. ಸೊ ಇಲ್ಲಿ ಫಿಲ್ಟರ್ಡ್ ಸೊಲ್ಯೂಷನ್ ಸಿಗುತ್ತಲ್ಲ, ಅದನ್ನ ನಾವೇನ್ ಮಾಡ್ತೀವಿ? ಸ್ವಲ್ಪ ಹೊತ್ತು ಐಸ್ ವಾಟರ್ ಅಲ್ಲಿ ಕೂಲ್ ಮಾಡ್ತಾ ಹೋಗ್ತೀವಿ. ಸೊ ಕೂಲ್ ಮಾಡಿದಾಗ ಕ್ರಿಸ್ಟಲ್ಸ್ ಅಪಿಯರ್ ಆಗ್ತಾ ಹೋಗುತ್ತೆ. ಸೊ ನಾವು ಕೂಲ್ ಇಟ್ ಇನ್ ಕೋಲ್ಡ್ ವಾಟರ್ ಟ್ರಫ್. ಈ ಕೋಲ್ಡ್ ವಾಟರ್ ಟ್ರಫ್ ನ ನಾವಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ separate the crystals by filtration using a filter paper. ಸೊ ನಮಗೆ ಅಲ್ಲಿ ಕ್ರಿಸ್ಟಲ್ಸ್ ಫಾರ್ಮ್ ಆಗಿರುತ್ತಲ್ಲ, ಅದನ್ನ ನಾವೇನ್ ಮಾಡ್ತಾ ಹೋಗ್ತೀವಿ? ಮತ್ತೆ ಫಿಲ್ಟ್ರೇಷನ್ ಮಾಡ್ತಾ ಹೋಗ್ತೀವಿ. ಸೊ ಫಿಲ್ಟ್ರೇಟ್ ಮಾಡಿದಾಗ ನಮಗೆ ಬರೋದು ಪ್ಯೂರ್ ಕಾಂಪೌಂಡ್ ಆಗಿರುತ್ತೆ. ಹಾಗಾಗಿ ವಾಶ್ ದ ಕ್ರಿಸ್ಟಲ್ಸ್ ವಿತ್ ಕೋಲ್ಡ್ ವಾಟರ್. ಸೊ ಫನಲ್ ಮೇಲ್ಗಡೆ ಸ್ವಲ್ಪ ಇರುತ್ತಲ್ಲ, ಹಾಗೆ ನಾವೇನ್ ಮಾಡ್ತೀವಿ? ವಾಶ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಫಿಲ್ಟರ್ ಪೇಪರ್ ನ ರಿಮೂವ್ ಮಾಡ್ಬಿಟ್ಟು ಚೆನ್ನಾಗಿ ಇನ್ನೊಂದು ಫಿಲ್ಟರ್ ಪೇಪರ್ ಯೂಸ್ ಮಾಡಿ ಪ್ರೆಸ್ ಮಾಡಿದಾಗ ಡ್ರೈ ಕಾಂಪೌಂಡ್ ಸಿಗುತ್ತೆ. ನೆಕ್ಸ್ಟ್ ನಾವು ಅದನ್ನ ಓವನ್ ಅಲ್ಲಿ ಅಥವಾ ಸನ್ಲೈಟ್ ಅಲ್ಲಿ ನಾವು ಅದನ್ನ ಡ್ರೈ ಮಾಡಿದಾಗ ನಮಗೆ ಸೊ ಡ್ರೈ ಕಾಂಪೌಂಡ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ therefore transfer the crystals on another filter paper and dry them by pressing gently between the folds of a filter paper. ಸೊ ಈ ರೀತಿ ನಾವು ಪ್ರೊಸೀಜರ್ ನ ಮಾಡ್ತಾ ಹೋಗ್ತೀವಿ. ಸೊ ಮಾಡಿದಾಗ ನಮಗೆ ಲಾಸ್ಟ್ ಗೆ ಯಾವ ರೀತಿ ಬರುತ್ತೆ? ಅಪಿಯರ್ ಆಗುತ್ತೆ ಕಾಂಪೌಂಡ್ ಅಂದ್ರೆ. ಸೊ ವಾಚ್ ಕ್ಲಾಸ್ ಅಲ್ಲಿ ನಾವು ತಗೊಂಡಾಗ ಸೊ ಈ ರೀತಿ ಬೆಂಜೋಯಿಕ್ ಆಸಿಡ್ ಕ್ರಿಸ್ಟಲ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಪೂರ್ತಿ ಡ್ರೈ ಆಗಿಲ್ಲ, ವೆಟ್ ಇದೆ, ಹಾಗಾಗಿ ನಮ್ಗೆ ಇಲ್ಲಿ ನೋಡಿದ್ರೆ ಅಪಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ಇದನ್ನ ಓವನ್ ಅಲ್ಲಿ ಇಟ್ಟಾಗ ಕ್ರಿಸ್ಟಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಅಂದ್ರೆ
ಸೊ ಈ ರೀತಿ ಕ್ರಿಸ್ಟಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಇನ್ನೂ ಚೆನ್ನಾಗಿ ನಾವು ಇದನ್ನ ಡ್ರೈ ಮಾಡ್ತೀವಿ ಅಂದ್ರೆ ಸೊ ನಮಗೆ ಗ್ಲಾಸ್ ಪೀಸ್ ಎಲ್ಲ ಒಡೆದು ಹೋದಾಗ ಕ್ರಿಸ್ಟಲ್ಸ್ ತರ ಫಾರ್ಮ್ ಆಗುತ್ತಲ್ಲ ಆ ರೀತಿ ಅಪಿಯರ್ ಆಗ್ತಾ ಹೋಗುತ್ತೆ. ಸೊ ಅದು ನೆಕ್ಸ್ಟ್ ಇಮೇಜ್ ಅಲ್ಲಿ ಇದೆ, ತೋರಿಸ್ತಾ ಹೋಗ್ತೀನಿ. ಸೊ ಈ ರೀತಿ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಕಂಪ್ಲೀಟ್ ಆಗಿ ಡ್ರೈ ಮಾಡಿದಾಗ ನಮಗೆ ಸೊ ಈ ರೀತಿ ಬೆಂಜೋಯಿಕ್ ಆಸಿಡ್ ಕ್ರಿಸ್ಟಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಪ್ಯೂರಿಫೈಡ್ ಬೆಂಜೋಯಿಕ್ ಆಸಿಡ್ ಕ್ರಿಸ್ಟಲ್. ಸೊ ಇದನ್ನ ನಾವು ಕ್ರೂಡ್ ಸ್ಯಾಂಪಲ್ ಅಂತ ಹೇಳಲ್ಲ, ಇಟ್ ಈಸ್ ಎ ರಿಫೈನ್ಡ್ ಅಂದ್ರೆ ಕಂಪ್ಲೀಟ್ಲಿ ಪ್ಯೂರಿಫೈಡ್ ಬೆಂಜೋಯಿಕ್ ಆಸಿಡ್ ಕ್ರಿಸ್ಟಲ್ ಆಗಿರುತ್ತೆ. ಸೊ ಇದನ್ನ ನಾವು ನೆಕ್ಸ್ಟ್ ಇದರಲ್ಲಿ ಡೆಮೋ ಮಾಡಿ ತೋರಿಸೋಣ. ಈ ರೀತಿನೇ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ಸೋ ಕ್ರಿಸ್ಟಲ್ ಆಫ್ ಬೆಂಜೋಯಿಕ್ ಆಸಿಡ್. ಆಫ್ಟರ್ ಕ್ರಿಸ್ಟಲೈಸೇಷನ್ ಪ್ರಾಸೆಸ್ ನಮಗೆ ಸಿಕ್ಕಿರುವಂತ ಕಾಂಪೌಂಡ್. ಸೊ ಬೆಂಜೋಯಿಕ್ ಆಸಿಡ್ ನಾವೇಂತ ಹೇಳ್ತೀವಿ, ಇಟ್ ಈಸ್ ಎ ಕಲರ್ಲೆಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಿದೆ, ಕಾರ್ಬೋಕ್ಸಿಲಿಕ್ ಆಸಿಡ್ ಗ್ರೂಪ್ ಇದೆ, ಹಾಗಾಗಿ ಇದನ್ನ ಕಾರ್ಬೋಕ್ಸಿಲಿಕ್ ಅರೋಮ್ಯಾಟಿಕ್ ಕಾಂಪೌಂಡ್ ಅಂತ ನಾವು ಬೆಂಜೋಯಿಕ್ ಆಸಿಡ್ಗೆ ಹೇಳ್ತಾ ಹೋಗ್ತೀವಿ. Now let us carry out the demonstration of this experiment. So first let us take the 100 ml of water. So now we have to add the crude benzoic acid sample to the hot water. So already ನಾನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಹಾಟ್ ವಾಟರ್ಗೆ ನಾವು ಏನು ಮಾಡ್ತಾ ಹೋಗಬೇಕು, ಕ್ರೂಡ್ ಬೆಂಜೋಯಿಕ್ ಆಸಿಡ್ನ ಡಿಸಾಲ್ವ್ ಮಾಡ್ತಾ ಹೋಗ್ತೀವಿ. ಸ್ಟಿರ್ ಮಾಡ್ತಾ ಹೋಗ್ತೀವಿ ಟಿಲ್ ದ ಸ್ಯಾಚುರೇಷನ್ ಸೊಲ್ಯೂಷನ್ ಇಸ್ ಒಬ್ಟೈನ್ಡ್. ಸ್ಯಾಚುರೇಷನ್ ಸೊಲ್ಯೂಷನ್ ಬರಬೇಕು, ಅಲ್ಲಿವರೆಗೂ ನಾವು ಏನು ಮಾಡ್ತಾ ಹೋಗ್ತೀವಿ, ಸ್ಟಿರ್ ಮಾಡ್ತಾ ಹೋಗ್ತೀವಿ. ಈಗ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದನ್ನ ನಾವೇನು ಮಾಡ್ತಾ ಹೋಗ್ತೀವಿ, ಫಿಲ್ಟ್ರೇಷನ್ ಮಾಡ್ತಾ ಹೋಗ್ತೀವಿ. ಸೊ ಕ್ರಿಸ್ಟಲೈಸೇಷನ್, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಾವು ಏನು ಮಾಡ್ತಾ ಹೋಗ್ತೀವಿ, ಫಿಲ್ಟ್ರೇಷನ್ ಮಾಡ್ತಾ ಹೋಗ್ತೀವಿ. ಸೊ ನೀಟಾಗಿ ಇಲ್ಲಿ ಈ ಫನಲ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಇಂಪ್ಯೂರಿಟೀಸ್. ಸೊ ಅಲ್ಲಿ ಡಿಸೋಲ್ವ್ ಆಗಿರೋದು ಪ್ಯೂರ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಅದನ್ನ ನಾವೇನ್ ಮಾಡ್ತೀವಿ, ಸೊ ಕೋಲ್ಡ್ ವಾಟರ್ ಟ್ರಫ್ ಅಲ್ಲಿ ಕೂಲ್ಗೆ ಇಡ್ತೀವಿ. ಸೊ ಇದು ನಮಗೆ ಬೇಡ, ಇದನ್ನ ನಾವು ಡಿಸ್ಕಾರ್ಡ್ ಮಾಡ್ತೀವಿ. ಕ್ರಿಸ್ಟಲ್ಸ್ ಫಾರ್ಮ್ ಆಗಿದೆ ಐಸ್ ಕೋಲ್ಡ್ ಟ್ರಫ್ ಅಲ್ಲಿ ಇಟ್ಟಾಗ. ಸೊ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಈ ಕ್ರಿಸ್ಟಲ್ಸ್ ನಾವೇನ್ ಮಾಡ್ತಾ ಹೋಗ್ತೀವಿ, ಫಿಲ್ಟ್ರೇಷನ್ ಮಾಡ್ತಾ ಹೋಗ್ತೀವಿ. ಫಿಲ್ಟರ್ ಆಗ್ತಾ ಇದೆ. ಸೊ ನಾವು ಯಾವಾಗಲೂ ಫನಲ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಫಿಲ್ಟರ್ ಪೇಪರ್ನ ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂತೀವಿ. ಸೊ 1 fold 2 fold ಮಾಡ್ಬಿಟ್ಟು, ಸೊ ಇಲ್ಲಿ ಈ ರೀತಿ 3 leaves ಒಂದ್ ಸೈಡ್ ಬರಬೇಕು, 1 leaf ಒಂದ್ ಸೈಡ್ ಬರ್ಬೇಕು. ಈ ರೀತಿ ನಾವು ಸೆಟ್ ಮಾಡ್ಕೊಂಡ್ಬಿಟ್ಟು ಸೊ ಫನಲ್ಗೆ ನಾವು ಈ ರೀತಿ ಹಾಕ್ತಾ ಹೋಗ್ತೀವಿ. ಸೊ ಹಾಕಿದಾಗ ಈ 3 leaves ಇದೆಯಲ್ಲ, ಸೊ ಈ ಸೈಡ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು, ಸೊ ಸಾಲ್ಟ್ ನ ಸೊಲ್ಯೂಷನ್ ನಾವು ಪೌರ್ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ನಾವು ಇದನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಸೊ ಡ್ರೈ ಮಾಡ್ತಾ ಹೋಗ್ತೀವಿ. ಸೊ ಕ್ರಿಸ್ಟಲ್ ಒಪ್ಟೈನ್ಡ್ ಆಗಿದೆ. ಸೊ ಇದನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಡ್ರೈ ಮಾಡ್ತಾ ಹೋಗ್ತೀವಿ. ಸೊ ಕಾಣಿಸ್ತಾ ಇದೆ ಅಲ್ಲ, ಸೊ ದಿಸ್ ಇಸ್ ಪ್ಯೂರ್ ಬೆಂಜೋಯಿಕ್ ಆಸಿಡ್ ಕ್ರಿಸ್ಟಲ್. ಸೊ ಫಿಲ್ಟರ್ ಪೇಪರ್ ಇಂದ ನಾವು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಸೊ ಡ್ರೈ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿ ಕಾಂಪೌಂಡ್ ಬರುತ್ತೆ. ಸೊ ಡೈರೆಕ್ಟ್ ಆಗಿ ನಾವು ಓವನ್ ಅಲ್ಲಿ ಡ್ರೈ ಮಾಡಿದಾಗ ಲಾಸ್ಟ್ಗೆ ನಮಗೆ ಈ ರೀತಿ ಸಿಗುತ್ತೆ. ಸೊ ದಿಸ್ ಇಸ್ ಬೆಂಜೋಯಿಕ್ ಆಸಿಡ್ ಕ್ರಿಸ್ಟಲ್. ಸೊ ಇದು ನಾವು ಆಲ್ರೆಡಿ ಮಾಡಿಟ್ಟಿರೋದು. ಸೊ ಇದು ಈಗ ಮಾಡಿರೋದು. ಸೊ ಇದು ಪೂರ್ತಿ ಡ್ರೈ ಆದ್ಮೇಲೆ ನಮಗೆ ಈ ರೀತಿ ಶೈನಿಂಗ್ ಕಾಣಿಸ್ತಾ ಇರುತ್ತೆ. ಸೊ ದಿಸ್ ಇಸ್ ಪ್ಯೂರ್
ಬೆಂಜೋಯಿಕ್ ಆಸಿಡ್ ಕ್ರಿಸ್ಟಲ್. ಸೊ ಕ್ರೂಡ್ ಸ್ಯಾಂಪಲ್ ನ ತಗೊಂಡ್ಬಿಟ್ಟು ನಾವೇನ್ ಮಾಡ್ತಾ ಹೋಗ್ತೀವಿ, ಸೊ ಪ್ಯೂರ್ ಬೆಂಜೋಯಿಕ್ ಆಸಿಡ್ ಕ್ರಿಸ್ಟಲ್ ನ ಫಾರ್ಮ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಅಂತ ಇದಕ್ಕೆ ನಾವು ಹೇಳ್ತೀವಿ, ನಿಮ್ಗೆ ಗೊತ್ತಿದೆ. ಸೊ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ, ಸೊ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಸ್ಟಡಿ ಮಾಡ್ತೀರಾ ಫಸ್ಟ್ PUC. ಸೊ ಟೆಕ್ನಿಕ್ ಯೂಸ್ ಟು ಪ್ಯೂರಿಫೈ ದ ಸಾಲಿಡ್ ಆರ್ಗ್ಯಾನಿಕ್ ಕಾಂಪೌಂಡ್. ಫಸ್ಟ್ ಏನ್ ಮಾಡ್ತೀವಿ, ಸೊ ಹಾಟ್ ವಾಟರ್ಗೆ ಕ್ರೂಡ್ ಬೆಂಜೋಯಿಕ್ ಆಸಿಡ್ ಸ್ಯಾಂಪಲ್ ನ ಡಿಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಎಲ್ಲಿವರೆಗೂ ಡಿಸಾಲ್ವ್ ಮಾಡ್ತಾ ಹೋಗ್ತೀವಿ, ಟಿಲ್ ಇಟ್ ಬಿಕಮ್ಸ್ ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ದ ಸಬ್ಸ್ಟೆನ್ಸ್ ವಿಚ್ ಕೆನಾಟ್ ಬಿ ಡಿಸಾಲ್ವ್ ಫರ್ದರ್ ದೋಸ್ ಸೊಲ್ಯೂಷನ್, ದಟ್ ಸೊಲ್ಯೂಷನ್ ವಿ ಕಾಲ್ ಇಟ್ ಆಸ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ನಾವು ಒಂದು ಬೀಕರ್ ಅಲ್ಲಿ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ತಗೊಂಡ್ಬಿಟ್ಟು ಸ್ಮಾಲ್ ಅಮೌಂಟ್ ಆಫ್ ಶುಗರ್ ನ ಆಡ್ ಮಾಡ್ತೀವಿ, ಅದೇನಾಗುತ್ತೆ, ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗ್ತಾ ಹೋಗುತ್ತೆ. ಅದೇ ತರನೇ ಸೊ ಅಷ್ಟೇ ಅಮೌಂಟ್ ಆಫ್ ವಾಟರ್ಗೆ ಎಕ್ಸೆಸ್ ಶುಗರ್ ನ ಆಡ್ ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಶುಗರ್ ಕೆಳಗಡೆ ಸೆಟಲ್ ಡೌನ್ ಆಗ್ತಾ ಹೋಗುತ್ತೆ. ಆ ಸೊಲ್ಯೂಷನ್ ನಾವೆಂತ ಹೇಳ್ತೀವಿ, ಸ್ಯಾಚುರೇಟೆಡ್ ಸೊಲ್ಯೂಷನ್. ಅದೇ ತರ ನಾವಿಲ್ಲಿ ಮಾಡಿ ತೋರಿಸಿರುವಂತದ್ದು. ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆದ್ಮೇಲೆ ಅಲ್ಲಿ ಏನಾಗುತ್ತೆ, ಪ್ಯೂರ್ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಪ್ಲೀಟ್ಲಿ ಡಿಸಾಲ್ವ್ ಆಗುತ್ತೆ, ಇಂಪ್ಯೂರಿಟಿ ಹಾಗೆ ಉಳ್ಕೊಳ್ಳುತ್ತೆ. ಅದನ್ನ ಯಾವ ರೀತಿ ಸಪರೇಟ್ ಮಾಡ್ತೀವಿ ಅಂದ್ರೆ ಥ್ರೂ ಫಿಲ್ಟ್ರೇಷನ್ ನಾವು ಅದನ್ನ ಸಪರೇಟ್ ಮಾಡ್ತಾ ಹೋಗ್ತೀವಿ. ಸೊ ಫಿಲ್ಟರ್ ಮಾಡಿದಾಗ ಮೇಲ್ಗಡೆ ಫಸ್ಟ್ ಫಿಲ್ಟರ್ ಪೇಪರ್ ಅಲ್ಲಿ ಸೆಟಲ್ ಆಗಿತ್ತು, ಅದು ಇಂಪ್ಯೂರಿಟಿ. ಸೊ ಕೆಳಗಡೆ ಫಿಲ್ಟ್ರೇಟ್ ಸಿಕ್ಕಿತ್ತಲ್ಲ ನಮಗೆ ಬೀಕರ್ ಅಲ್ಲಿ, ಅದನ್ನ ನಾವು ಪ್ಯೂರ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ರೂಮ್ ಟೆಂಪರೇಚರ್ ಅಲ್ಲಿ ಅದೇನಾಗ್ತದೆ, ಆಲ್ರೆಡಿ ನಮಗೆ ಕ್ರಿಸ್ಟಲ್ ಫಾರ್ಮ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀವಿ, ಕೋಲ್ಡ್ ವಾಟರ್ ಟ್ರಫ್ ಅಲ್ಲಿ ಅದನ್ನ ಕೂಲ್ ಮಾಡ್ತೀವಿ. ಸೊ ಕೂಲ್ ಮಾಡಿದಾಗ ನಮಗೆ ನೀಟಾಗಿ ಕ್ರಿಸ್ಟಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಆ ಕ್ರಿಸ್ಟಲ್ಸ್ ನಾವೇನ್ ಮಾಡ್ತಾ ಹೋಗ್ತೀವಿ, ಮತ್ತೆ ಥ್ರೂ ಫಿಲ್ಟ್ರೇಷನ್ ಮಾಡ್ತಾ ಹೋಗ್ತೀವಿ. ಫಿಲ್ಟ್ರೇಷನ್ ಮಾಡಿದಾಗ ಸಿಗುವಂತ ಕಾಂಪೌಂಡ್ ನ ಫಿಲ್ಟರ್ ಪೇಪರ್ ಇಂದ ಡ್ರೈ ಮಾಡಿಬಿಟ್ಟು ನಮಗೆ ಸಿಗುವಂತ ಕಾಂಪೌಂಡ್ ಪ್ಯೂರ್ ಬೆಂಜೋಯಿಕ್ ಆಸಿಡ್ ಕ್ರಿಸ್ಟಲ್ ಆಗಿರುತ್ತೆ. ಥ್ಯಾಂಕ್ ಯು.